ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ. ಯೆಶಾಯ ಅಂತ ಹೇಳಿದ್ರೆ ಯೆಹೋವನು ರಕ್ಷಿಸಿದ್ದಾನೆ. ಗಾಡ್ ಅಥವಾ ಜೆಹೋವಾ, ಯಾವೆ ಹ್ಯಾಸ್ ಸೇವ್ಡ್. ಈಗಾಗಲೇ ರಕ್ಷಿಸಿಬಿಟ್ಟಿದ್ದಾನೆ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು, ಅದರಲ್ಲಿ ಇರಬೇಕು, ಅದರಲ್ಲಿ ನೆಲೆಗೊಳ್ಬೇಕು, ಅದನ್ನು ಅನುಭವಿಸಬೇಕು, ಅದನ್ನು ನಂಬಬೇಕು, ಅದನ್ನು ಸ್ವೀಕರಿಸಬೇಕು, ಅದರಲ್ಲಿ ನಿವಾಸಿಸಬೇಕು ಎಂಬಂಥ ಒಂದು ಹೆಸರು ಯೆಶಾಯನ ಹೆಸರು. ಯೆಶಾಯ 38ನೇ ಅಧ್ಯಾಯದಲ್ಲಿ ನೋಡುವಾಗ ಹಿಜ್ಕೀಯ ಅಂತ ಹೇಳಿದರೆ ಯೆಹೋವನಿಂದ ಬಲ ಹೊಂದಿದವನು. ಬಲಗೊಳ್ಳುವಾತನಲ್ಲ, ಬಲ ಸಿಗ್ತದೆ ಅಲ್ಲ, ಬಲ ಸಿಕ್ಬಿಟ್ಟಿದೆ. ಆದ ಕಾರಣ ಈ ಹಳೆ ಒಡಂಬಡಿಕೆಯ ವ್ಯಕ್ತಿಗಳ ಹೆಸರುಗಳು ಹೆಚ್ಚಿನ ಅಂಶ ಪಾಸ್ಟನ್ಸ್ನಲ್ಲಿ, ಗತಕಾಲದಲ್ಲಿ. ಈಗಾಗಲೇ ದೇವರು ನನ್ನ ಸಹಾಯಕನು, ದೇವರು ನನ್ನ ನ್ಯಾಯಾಧಿಪತಿ ಡ್ಯಾನಿಯಲ್, ಗಾಡ್ ಈಸ್ ಮೈ ಜಡ್ಜ್, ದೇವರು ನನ್ನ ಬಲ ಎಹೆಜ್ಕೇಲ್. ಆ ರೀತಿಯಾಗಿ ಜೆರೆಮಾಯ, ದೇವರು ನನ್ನನ್ನು ಅಥವಾ ಯೆಹೋವನನ್ನು ನೆನಪು ಮಾಡಿಕೊಂಡಿದ್ದಾನೆ. ಐಸಾಯ, ಯೆಹೋವನನ್ನು ರಕ್ಷಿಸಿಬಿಟ್ಟಿದ್ದಾನೆ ಅಂತ ಒಂದು ಪಾಸಿಟಿವ್ ಹೆಸರುಗಳು, ಪ್ರವಾದಿನಿಯ ಹೆಸರುಗಳು ಮತ್ತು ಅರ್ಥಗರ್ಭಿತವಾದ ಹೆಸರುಗಳು ಅಥವಾ ಸಂದೇಶ ಒಳಗೊಂಡ ಹೆಸರುಗಳು ಹೊಂದಿದಂಥವರು ಆಗಿದ್ದರು. ಸರಿ, ಹಿಜ್ಕೀಯನು ಅಸ್ವಸ್ಥನಾಗಿದ್ದಾಗ ಈಗ ಯೆಶಾಯನು ಬರ್ತಾನೆ. ಬಂದುಬಿಟ್ಟು ಮೊದಲನೇ ವಚನದಲ್ಲಿ 38ನೇ ಅಧ್ಯಾಯ 1ನೇ ವಚನ, ಯೆಶಾಯನ ಗ್ರಂಥ, ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯೋದಿಲ್ಲ, ನೀನು ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ನೀನು ಸತ್ತೋಗ್ತಿ ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬ ಮಾತು. ದೇವರು ಹೇಳಿದ ಮೇಲೆ ಅದು ಡನ್, ಅದು ಮುಗೀತು, ಹಾಗೆ ಆಗುತ್ತೆ. ಆದರೂ ಕೂಡ ದೇವರ ಚಿತ್ತವನ್ನು, ದೇವರ ಮನಸ್ಸನ್ನು, ದೇವರ ಪ್ರವಾದನೆಯನ್ನು, ದೇವರ ಮಾತನ್ನು ಏನಾದರೂ ಬದಲಾಯಿಸ್ಬೋದಾ? ಒಳ್ಳೆಯದಕ್ಕಾಗಿ, ಅನುಕೂಲಕ್ಕಾಗಿ. ಆ ರೀತಿಯಾಗಿ ಬದಲಾಯಿಸಬಹುದಾ? ಖಂಡಿತ ಎಂಬುದಾಗಿ ನಾವು ನೋಡ್ತೇವೆ. 2ನೇ ವಚನದಲ್ಲಿ ಇದನ್ನು ಕೇಳಿದೊಡನೆ ಹಿಜ್ಕೀಯನು ಗೋಡೆ ಕಡೆ ಮುಖ ತಿರುಗಿಕೊಂಡು, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥನಾಗಿಯೂ ನಿನಗೆ ನಡ್ಕೊಂಡದ್ದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ. ಅಷ್ಟೇ ಹೇಳ್ತಾನೆ. ಹಿಜ್ಕೀಯನ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನೆಗೂ ಒಂದು ವ್ಯತ್ಯಾಸ. ಹಿಜ್ಕೀಯನು ತಾನು ನಂಬಿಗಸ್ತನು, ತಾನು ಯಥಾರ್ಥ ಚಿತ್ತನು, ತಾನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡ್ಕೊಂಡನು ಎಂಬುದನ್ನು ನೆನಪು ಮಾಡ್ಕೊ ಅಂತ ಹೇಳ್ತಾನೆ. ಆದರೆ ನಾವು ಇಂದು ಯೇಸುವಿನ ಹೆಸರಿನಲ್ಲಿ ಹೋಗುವಾಗ, ದೇವರೇ, ಯೇಸು ಸ್ವಾಮಿ ನಂಬಿಗಸ್ತನು, ಯೇಸು ಸ್ವಾಮಿ ಯಥಾರ್ಥ ಚಿತ್ತನು, ಯೇಸು ಸ್ವಾಮಿ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಉತ್ತಮನಾಗಿ ನಡ್ಕೊಂಡದ್ದನ್ನು ನೆನಪು ಮಾಡಿಕೊಂಡು ನಮ್ಮ ಪ್ರಾರ್ಥನೆ ಉತ್ತರ ಕೊಡು. ಯಾಕಂದರೆ ಯೇಸುವಿನ ಹೆಸರಿನಲ್ಲಿ ಬಂದಿದ್ದೆ. ಯೇಸು ಕರ್ತನು ತಾನೇ ತಂದೆ ಹತ್ರ, ದೇವರ ಹತ್ರ ಹೋಗಿ ಏನಾದರೂ ಕೇಳಿಕೊಂಡ್ರೆ ಹೇಗಿರ್ತದೋ ಹಾಗೆ ಯೇಸುವಿನ ನಾಮದಲ್ಲಿ ಅಂತ ಹೇಳಿದಾಗ ನಾವುಗಳು ದೇವರ ಮುಂದೆ ಆ ರೀತಿಯಾಗಿ ಕೇಳಿಕೊಳ್ಳುವಂಥ ಒಂದು ಹಂತ, ಅನುಭವ, ಮಟ್ಟ, ನೆಲೆ ನಮ್ಮದಾಗಿದೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? ಆಗ ಯೆಹೋವನೇ ಯೆಶಾಯನಿಗೆ ನೀನು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದಿರುಗಿ ಹೋಗು ಎಂಬುದಾಗಿ ದೇವರು ಕಳಿಸ್ಕೊಡ್ತಾನೆ. ಭಾಳ ಆಶ್ಚರ್ಯ. ಇದೇ ಒಂದು ಮಾತು 2ನೇ ಅರಸುಗಳು 20ರಲ್ಲಿ ಕೂಡ ಇದೆ. ಭಾಳ ಆಶ್ಚರ್ಯವಾದಂಥ ಒಂದು ದಾಖಲೆ. ಯಾಕಂತೇಳಿದರೆ, ನೇನು ಸಾಯ್ತಾ ಇರುವಂಥ ವೇಳೆಯಲ್ಲಿ ಅವನು ದೇವರ ಕಡೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ
ಯೆಶಾಯ 38ರಲ್ಲಿ ಇಲ್ಲದಂಥ ಒಂದು ಮಾತು 2ನೇ ಅರಸುಗಳು 20ನೇ ಅಧ್ಯಾಯದಲ್ಲಿದೆ. ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ದೇವರ ಹತ್ರ ಪ್ರಾರ್ಥನೆ ಮಾಡಿದ ಕೂಡಲೇ ಏನಾಯಿತು ಅಂತ ಹೇಳುವಾಗ, ಯೆಶಾಯನು ಶಾರ್ಟ್ ಮೆಸೇಜ್, ಅದು ಒಂದು 20 ಸೆಕೆಂಡು, 15-20 ಸೆಕೆಂಡು, ಅರ್ಧ ನಿಮಿಷದ ಒಂದು ಸಂದೇಶ ಕೊಟ್ಬಿಟ್ಟು ಹೋಗ್ತಾ ಇದ್ದಾಗ 2ನೇ ಅರಸುಗಳ ಗ್ರಂಥ 20ನೇ ಅಧ್ಯಾಯದ 4ನೇ ವಚನ ಈ ರೀತಿಯಾಗಿದೆ: ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು, ಈಗ ಅರ್ಧ ನಿಮಿಷದಲ್ಲಿ ಒಂದು ಪ್ರವಾದನೆ ಹೇಳಿಬಿಟ್ನು, ನೀನು ಸತ್ತು ಹೋಗ್ತೀಯ ಅಂತ ಹೇಳ್ಬಿಟ್ಟು, ಹಿಜ್ಕೀಯನು ಅರ್ಧ ನಿಮಿಷಕ್ಕಿಂತಲೂ ಅದೇ ಅರ್ಧ ನಿಮಿಷದಷ್ಟು ಇನ್ನೂ ಕಡಿಮೆ ಒಂದು ಪ್ರೇಯರ್ ಮಾಡಿಬಿಡ್ತಾನೆ, ನನ್ನನ್ನು ನೆನಪು ಮಾಡಿಕೊ ಎಂಬುದಾಗಿ. ಅವನು ನನಗೆ ಆಯುಷ್ಯ ಕೊಡು ಎಂಬುದಾಗಿ ಅವೆಲ್ಲ ಕೇಳೋದಿಲ್ಲ, ಅದು ನಂಬಿಗಸ್ತನಾಗಿ ಯಥಾರ್ಥಚಿತ್ತನಾಗಿ ನಾನು ನಡ್ಕೊಂಡಿದ್ದೇನೆ ಒಳ್ಳೆಯವನಾಗಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಯೆಶಾಯನ ಅರಮನೆಯ ಮಧ್ಯ ಪ್ರಾಕಾರದಲ್ಲಿ ಇನ್ನೇನು ರಾಜ ಸತ್ತೋಗ್ತಾನೆ ಅಂತ ಅಂದ್ಕೊಂಡು ಹೋಗ್ತಾ ಇರುವಂಥ ಅರ್ಧ ನಿಮಿಷದೊಳಗೆ ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ವಾವ್! ಹಿಜ್ಕೀಯನಿಗೆ ಆಲಯಕ್ಕೆ ಹೋಗೋದು ಬಹಳ ಇಷ್ಟ. ಇದು ದೇವರಿಗೆ ಗೊತ್ತಿತ್ತು. ಆದ ಕಾರಣ ನೀನು ಚೆನ್ನಾಗಿ ಆಗ್ಬಿಡ್ತೀಯ, ನನ್ನ ಆಲಯಕ್ಕೆ ನೀನು ಬರ್ತೀಯ ಎಂಬುದಾಗಿ ದೇವರು ಹೇಳಿದ ಮಾತನ್ನು ಅಲ್ಲಿ ನೋಡ್ತೇವೆ. ಇನ್ನು ನಿನ್ನಾಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸ್ತೇನೆ ಮತ್ತು ಅಶ್ಶೂರ್ಯದ ಅರಸನ ಕೈಗೆ ಈ ಪಟ್ಟಣ, ಯೆರೂಸಲೇಮ್ ಪಟ್ಟಣ ಸಿಕ್ಕದಂತೆ ಕಾಪಾಡ್ತೇನೆ, ತಪ್ಪಿಸ್ತೇನೆ. ಯಾಕಂತೇಳಿದರೆ ಈ ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕೂಡ ಕೊಡ್ತೇನೆ ಎಂಬುದಾಗಿ ಒಂದು ಗುರುತನ್ನು ಕೂಡ ಕೊಡ್ತಾನೆ ರೀ ದೇವರು. ಆಶ್ಚರ್ಯ! ಇವನು ಕೇಳಲಿಲ್ಲ, ಆದರೆ ಇಲ್ಲಿ ದೇವರು ವಿಚಿತ್ರವಾದಂಥ, ಆಶ್ಚರ್ಯವಾದಂಥ ಒಂದು ಗುರುತು ಏನು, ಸೂರ್ಯನ ಇಳಿತರದಿಂದ ಆಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರುವಂಥದ್ದು. ಭಾಳ ರಿವರ್ಸ್, ಭಾಳ ವಿಚಿತ್ರವಾದಂಥ ಒಂದು ಗುರುತು ದೇವರು ಕೊಡ್ತಾನೆ. ಯಾಕಂತೇಳಿದರೆ ಒಡಂಬಡಿಕೆಯ ನಿಮಿತ್ತವಾಗಿ ದೇವರು ಆ ರೀತಿಯಾಗಿ ಮಾಡ್ತಾನೆ. ನೋಡ್ರಿ, ದೇವರು ಒಡಂಬಡಿಕೆಗೋಸ್ಕರವಾಗಿ ಏನೆಲ್ಲ ಮಾಡ್ತಾನೆ. ವಾವ್! ಆಶ್ಚರ್ಯ! ಯೆಹೋಶುವನ ಕಾಲದಲ್ಲಿ ಸೂರ್ಯನನ್ನೇ ನಿಲ್ಲಿಸಿಬಿಟ್ರು ದೇವರು ಒಡಂಬಡಿಕೆ ನಿಮಿತ್ತ. ಅದು ಮುಖ್ಯವಾಗಿ ಇಸ್ರಾಯೇಲರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದಕ್ಕಲ್ಲ, ಅದು ಕೂಡ ಮುಖ್ಯ. ಆದರೆ ಆಶ್ಚರ್ಯವಾದ ರೀತಿಯಲ್ಲಿ ಗಿಬ್ಯೋನರು ಇಸ್ರಾಯೇಲರ ಜೊತೆಗೆ ಮಾಡಿಕೊಂಡಂಥ ಒಡಂಬಡಿಕೆಯ ನಿಮಿತ್ತವಾಗಿ ದೇವರು ಅದನ್ನು ಗೌರವಿಸಿದನಂತ ನಾವು ನೋಡ್ತೇವೆ ರೀ. ಗಾಡ್ ಆನರ್ಡ್ ಕವನೆಂಟ್. ಆ ರೀತಿಯಾಗಿ ಆದ ತಕ್ಷಣ ಈಗ 9ನೇ ವಚನದಿಂದ ಯೆಶಾಯನ ಗ್ರಂಥ 38ನೇ ಅಧ್ಯಾಯ 9ರಿಂದ ನೋಡುವಾಗ ಹಿಜ್ಕೀಯನ ಸಾಕ್ಷಿ, ದ ಟೆಸ್ಟಿಮೋನಿ ಆಫ್ ಕಿಂಗ್ ಹೆಜಕಾಯ. ಏನಂತ, ಹಿಜ್ಕೀಯನು ರೋಗದಿಂದ ಆರೋಗ್ಯವನ್ನು ಹೊಂದಿ ಬರೆದದ್ದು ಒಂದು ಟೆಸ್ಟಿಮೋನಿ ಬರೆದುಬಿಟ್ಟ. ಕೆಲವು ಸಾರಿ ನಾನು ಹೇಳ್ತೀನಿ, ನಿಮ್ಮ ಸಾಕ್ಷಿ ಬರೆದುಬಿಡ್ರಿ ಅಂತ ಹೇಳಿಬಿಟ್ಟು ಕೆಲವರಿಗೆ ಬರೆದು ನೋಡ್ರಿ. ಯಾಕಂದರೆ ಇದು 9ನೇ ವಚನದಿಂದ 21ನೇ ವಚನದವರೆಗೆ ಅಂತ ಹೇಳಿಬಿಟ್ಟು ನೋಡುವಾಗ ಭಾಳ ಕಡಿಮೆ ವಚನಗಳು, ಅಂದರೆ ಒಂದು 10 ವಚನಗಳಿರುವಂಥ ಚಿಕ್ಕ ಸಾಕ್ಷಿ. ಆದರೂ ಕೂಡ ದೇವರು ಇದನ್ನು ಸುಮಾರು 2500 ವರ್ಷಗಳಿಗಿಂತಲೂ ಹೆಚ್ಚು ಕಾಲ
ಇದನ್ನು ದೇವರು ಈ ಸಾಕ್ಷಿಯನ್ನು ಉಳಿಸಿದ್ದಾನೆ, ಅದನ್ನು ದಾಖಲಿಸಿದ್ದಾನೆ. ಸರಿ, ಏನಂತ ಪ್ರಾರ್ಥನೆ ಸಾಕ್ಷಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ನನ್ನ ಮಧ್ಯಪ್ರಾಯದಲ್ಲಿ ಪಾತಾಳ ದ್ವಾರಗಳಿಗೆ ಸೇರಿದ್ದೇನೆ. ಆದರೆ 11ನೇ ವಚನ, ಇನ್ನು ಜೀವಲೋಕದವನಾಗಿ ಯೆಹೋವನ ದರ್ಶನವನ್ನು ಹೊಂದಿದನಲ್ಲ. ಹೌದು, ದೇವರ ದರ್ಶನ ನನಗಾಯಿತು ಎಂಬುದಾಗಿ ಹೇಳ್ತಾನೆ. ಆತನು ಆಯುಷ್ಯವನ್ನು ನನಗೆ ಕೊಟ್ಟಿದ್ದಾನೆ ಅಂತ 12ನೇ ವಚನದಲ್ಲಿ. ಆತನು ಸಿಂಹದಂತೆ ನನ್ನ ಎಲುಬುಗಳನ್ನೆಲ್ಲ ಮುರಿಯುತ್ತಿದ್ದರೂ ಬೆಳಗಿನ ತನಕ ತಡ್ಕೊಂಡೇ ಇದ್ದೆನು. ಅಂದರೆ ಭಾಳ ಕಷ್ಟ ಆಗಿದ್ದಂಗೆ ಕಾಣ್ತದೆ. ಆನಂತರ ನಾನು ಬಕದ ಹಾಗೆ ಬಾನಕ್ಕಿಯಂತೆ ಕೀಚುಗುಟ್ಟಿದ್ದೇನು, ಪಾರಿವಾಳದಂತೆ ಮೊರೆ ಇಟ್ಟೆನು. 14ನೇ ವಚನ. ಹಾಗಾದರೆ ಪ್ರೇಯರ್ ಮಾಡ್ದ. ಆದರೆ ಭಾಳ ಸಿಂಪಲ್ ಆದಂಥ ಒಂದು ಪ್ರಾರ್ಥನೆ. ದೇವ್ರು ಹೇಳ್ತಾನೆ, ಪ್ರಾರ್ಥನೆಯನ್ನು ನಾನು ಕೇಳಿದೆ, ನಿನ್ನ ಕಣ್ಣೀರನ್ನು ನೋಡಿದೆ ಎಂಬುದಾಗಿ ಹೇಳಿದಾಗ, ಆತನು ನನಗೆ ಮಾತು ಕೊಟ್ಟು ತಾನೇ ನೆರವೇರಿಸಿದ್ದಾನೆ. ವಾವ್! ದೇವರ ಹತ್ರ ಇದು ಒಂದು ಅಭ್ಯಾಸ, ಗುಣಾತಿಶಯ. ದೇವರು ಮಾತು ಕೊಟ್ಟು ನೆರವೇರಿಸುವ ದೇವರು. ಇದನ್ನು ಓದುವಾಗ ನನಗೆ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ನೆನಪಿಗೆ ಬರ್ತಿದೆ. ಅದನ್ನು ನಾನು ಓದಲೇಬೇಕು, ಯಾಕಂದರೆ ಈ ಒಂದು ವಿಷಯಕ್ಕೆ ಅದು ಅನ್ವಯ. 2ನೇ ಕೊರಿಂಥ ಮತ್ತು 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, ಮತ್ತು ಈ ರೀತಿಯಾಗಿರುವಂಥ ವಾಕ್ಯ 2ನೇ ಕೊರಿಂಥ 1ನೇ ಅಧ್ಯಾಯ, 2ನೇ ಕೊರಿಂಥ 1ನೇ ಅಧ್ಯಾಯದ 20ನೇ ವಚನ ಈ ರೀತಿಯಾಗಿದೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ, ಇನ್ನೊಂದು ಸಾರಿ ಹೇಳ್ತೀನಿ, ಎಷ್ಟಿದ್ದರೂ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗ್ತದೆ. ಯೇಸು ಕ್ರಿಸ್ತನೇ ಪಾಸ್ವರ್ಡ್, ಯೇಸು ಕ್ರಿಸ್ತನೇ ಸಿಗ್ನೇಚರ್, ಕ್ರಿಸ್ತನಲ್ಲೇ ದೃಢವಾಗ್ತದೆ. ಆ ರೀತಿಯಾಗಿ ಹೇಳಿಬಿಟ್ಟು ಆತನು ಈ ರೀತಿಯಾಗಿ ಮುಂದೆ ಸ್ವಲ್ಪ ಅಂದರೆ 19ನೇ ವಚನದಲ್ಲಿ ಈ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ ಎರಡು ಪ್ರಕಾರವಾಗಿರಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ವಾವ್! ಒಂದು ಮಾತು ಸಾಕು ಆತನು ಹೇಳಿದರೆ. ಆದ ಕಾರಣ ಮಾತು ಕೊಟ್ಟು ನೆರವೇರಿಸಿದ್ದಾನೆ ಅಂತ ಹೇಳಿಬಿಟ್ಟು ಯೆಶಾಯ 38:15 ಹಿಜ್ಕೀಯನು ಹೇಳ್ತಾನೆ. ಹೇಳಿಬಿಟ್ಟು ಯೆಹೋವನೇ 16ನೇ ವಚನ, ಇಂಥ ಸಂಭವಗಳಿಂದ ಮನುಷ್ಯರು ಬದುಕ್ತಾರೆ ಅಂತ ಹೇಳ್ಬಿಟ್ಟು 17ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ವಾವ್! ಎಂಥ ಸಾಕ್ಷಿ ನೋಡ್ರಿ. ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ಇದೇ ಮಾತು ದಾವೀದನು ಕೂಡ ಬೇರೆ ರೀತಿಯಿಂದ ಹೇಳಿದ್ದನ್ನು ನಾವು ಗಮನಿಸ್ಬೋದು. ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ ಇರುವಂಥ ಮಾತು ಗಮನಿಸ್ರಿ. 119 ಮತ್ತು ಅದೇ ರೀತಿಯಾಗಿ 67ನೇ ವಚನ ಓದ್ತೇನೆ, ಆನಂತರ 71 ಕೂಡ ನೋಡೋಣ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಆ ರೀತಿಯಾಗಿ ಹೇಳಿಬಿಟ್ಟು 71ನೇ ವಚನದಲ್ಲಿ ಕೀರ್ತನೆ 119, ಕಷ್ಟಾನುಭವವು ಹಿತಕರವಾಯಿತು. ವಾವ್! ಅದರಿಂದಲೇ, ಆ ಕಷ್ಟದಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಇಲ್ಲಿ ಕೂಡ ನೋಡುವಾಗ ಹಿಜ್ಕೀಯನು ಏನು ಮಾಡ್ತಾನೆ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು
ಯೆಶಾಯ 38:17. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು. ಯಾವುದಕ್ಕಾಗಿ ದೇವರು ಹಿಜ್ಕೀಯನನ್ನು ರಕ್ಷಿಸಿದ? ಮರಣದಿಂದ. ಇನ್ನೊಂದು 15 ವರ್ಷ ಯಾಕೆ ಆ್ಯಡ್ ಮಾಡಿದ, ಕೂಡಿಸಿದ? ಒಂದೇ ಕಾರಣ, ಭಾಳ ಚೆನ್ನಾಗಿದೆ ಕಾರಣ. ನಾನು ಅದನ್ನು ಓದ್ತೇನೆ. 17ನೇ ವಚನದ 2ನೇ ಭಾಗ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ವಾವ್! ಹೌದು, 2010ರಲ್ಲಿ ನನಗೆ ಕ್ಯಾನ್ಸರ್ ಎಂಬುದಾಗಿ ಪತ್ತೆ ಹಚ್ಚಿ ಲಿಖಿತ ರೂಪದಲ್ಲಿ ಸ್ಪಷ್ಟಪಡಿಸಲಾಗಿತ್ತು. ಆದರೆ ದೇವ್ರ ಸಹಾಯದಿಂದ ಆ ದೇವರು ನನಗೆ ಆಶ್ಚರ್ಯವಾದ ರೀತಿಯಲ್ಲಿ ಸ್ವಸ್ಥ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಿರ್ಬೋದು? ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದೀವಿ. ವಾವ್! ಪಾಪ ಇದೆ, ತಪ್ಪು ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಆದರೆ ದೇವರು ಅದನ್ನು ತನ್ನ ಬೆನ್ನ ಹಿಂದೆ ಹಾಕಿದ್ದಾನಂತೆ. ಆದ ಕಾರಣ ಏನು ಮಾಡಬೇಕು? ಇದಕ್ಕಾಗಿ ದೇವರಿಗೋಸ್ಕರವಾಗಿ ಏನು ಮಾಡ್ಬೋದು? ಏನಿಲ್ಲ, ಆತನಿಗೆ ಸ್ತುತಿಸುವುದು ಅಷ್ಟೇ ಯುಕ್ತವಾದದ್ದು. ತಂದೆಯು ಮಕ್ಕಳಿಗೆ ನಿನ್ನ ಸತ್ಯಸಂಧತೆಯನ್ನು ಬೋಧಿಸುವನು. ಯೆಹೋವನು ನನಗೆ ರಕ್ಷಣಪರನಾಗಿದ್ದಾನಷ್ಟೇ. ವಾವ್! ಹೌದು, ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಆಲಯದಲ್ಲಿ, ಮತ್ತೆ ಆಲಯ ಅಂತ ಹೇಳ್ಬಿಡ್ತಾನೆ ನೋಡ್ರಿ. ನನಗೆ ಈ ಹಿಜ್ಕೀಯನ ವಿಷಯದಲ್ಲಿ ಆಲಯ, ಏನಾದರೂ ಸಮಸ್ಯೆ ಬಂತು, ಆಲಯ. ಸಾಕ್ಷಿ ಹೇಳಬೇಕಾ, ಆಲಯ. ಮತ್ತು ದೇವರು ಕೂಡ ಅವನ ಬಗ್ಗೆ ಏನಾದರೂ ಹೇಳಬೇಕಾ, ನೀನು ವಾಸಿಯಾಗಿ ನಾಡಿದ್ದು ನನ್ನ ಆಲಯಕ್ಕೆ ನೀನು ಬರ್ತಿ ಎಂಬುದಾಗಿ. ಹೌದು, ಇನ್ನೊಂದು ಮಾತು 15ನೇ ವಚನದಲ್ಲಿ ಒಂದು ವಿಷಯ ಬರೆದಿದೆ. ಅದೇನೆಂದರೆ, ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಹಿಜ್ಕೀಯನ ಕುರುವಿನ ಮೇಲೆ, ಅದು ಒಂಥರ ಕ್ಯಾನ್ಸರ್ ಆಗಿರುವಂಥ ಒಂದು ಕುರುವಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಅಪ್ಪಣೆ ಕೊಡಲಾಗಿ, ಹಿಜ್ಕೀಯನೇನು ಹೇಳ್ತಾನೆ? ನಾನು ಗುಣ ಹೊಂದಿ. ಮತ್ತೆ ಇನ್ನೊಂದು ಸಾರಿ ಹೇಳ್ತಾನೆ ರೀ, ಯೆಹೋವನ ಆಲಯವನ್ನು ಸೇರುವುದಕ್ಕೆ ಗುರುತೇನು ಎಂದು ಕೇಳಿದ್ದನು. ಹೌದು, ಅಲ್ಲಿ ಗುರುತು ಕೇಳದೆ ಕೊಟ್ಟ ಹಾಗೆ ಇದೆ. ಆದರೂ ಕೂಡ ಇವನು ಕೇಳಿದ್ದಾನೆ. ದೇವರು ಕೂಡ ಕೊಡೋದಕ್ಕೆ ಮನಸ್ಸು ಮಾಡಿದರು. ಅದು ಅನಂತರ ಬಂದಿದೆ ಆಲಯ ಅಭಿಮಾನ. ನೋಡ್ರಿ, ಹಿಜ್ಕೀಯನಿಗೆ ಎಷ್ಟು ಮಟ್ಟಿಗಿತ್ತು. ಒಂದು ಕಡೆ ನೋಡಿದರೆ ವೈರಿ ಅಶ್ಶೂರ್ಯದವರು, ಇನ್ನೊಂದು ಕಡೆ ನೋಡಿದರೆ ಹಿಜ್ಕೀಯನು ಯಾವ ರೀತಿಯಾಗಿ ಗೆದ್ದನು ಎಂಬುದಾಗಿ ನೋಡುವಾಗ ಅವನಿಗೆ ಪಶ್ಚಾತ್ತಾಪ ಇತ್ತು, ವಸ್ತ್ರ ಹರ್ಕೊಂಡ, ದೀನತ್ವ ಇತ್ತು, ತನ್ನನ್ನು ತಗ್ಗಿಸಿಕೊಂಡ. ಅವನಲ್ಲಿ ಭಕ್ತಿವಂತ ಕೆಲಸದವರು ಇದ್ದರು, ಅದು ಒಂದಾಯಿತು. ಭಕ್ತಿವಂತ ಸ್ನೇಹಿತನು ಪ್ರವಾದಿ ಒಬ್ಬನಿದ್ದ. ಪ್ರಾರ್ಥನೆ ಇತ್ತು, ಪ್ರವಾದನೆ ಇತ್ತು, ವಿಶ್ವಾಸ ಇತ್ತು. ಈ ಸಪ್ತ ರಹಸ್ಯಗಳಿಂದ ಹಿಜ್ಕೀಯನು ಜಯವನ್ನು ಪಡ್ಕೊಂಡ. ಯೆಶಾಯನ ಗ್ರಂಥ 38ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.